ಬೆಲೆ ಇರುತ್ತಲ್ಲ, ಬಲಗಡೆ ಅಂಕಿನಲ್ಲಿ ಜಾಸ್ತಿ ಬೆಲೆ ಇದೆಯೋ ಎಡಗಡೆ ಅಂಕಿನಲ್ಲಿ ಜಾಸ್ತಿ ಇದೆಯೋ ಬೆಲೆ? ಬೆಲೆ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಪ್ರಕಾರ ಎಡಗಡೆ ದೊಡ್ಡ ಸಂಖ್ಯೆನ ಬಲಗಡೆ ದೊಡ್ಡ ಸಂಖ್ಯೆನ? 80. ಅವರು ಬರೀ 0.6. ಸೊ ಎಡಗಡೆಯಿಂದಲೂ ಗುಣಿಸ್ ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಹೇಳ್ತಾರೆ. ನೀವು ಬಲಗಡೆಯಿಂದ ಗುಣಿಸ್ಕೊಂಡ್ ಬಂದೇ ಅಭ್ಯಾಸ ಆಗಿತ್ತಲ್ವ, ನಾವು ಎಡಗಡೆಯಿಂದಲೂ ಗುಣಿಸ್ಬೋದು. ಏನ್ ಮಾಡ್ಬೋದು ಅಂದ್ರೆ ನನಗೆ ಆಕ್ಯುರಸಿ ಬರ್ಬೇಕಾದ್ರೆ ದೊಡ್ಡ ಬೆಲೆ ಇರೋದ್ರಿಂದ ದೊಡ್ಡ ಆಕ್ಯುರಸಿ ಬರುತ್ತೆ. ಗೊತ್ತಾನೆ? ಬಿಗ್ ವ್ಯಾಲ್ಯೂ ಫೆಲೋ ವಿಲ್ ಗಿವ್ ಮೀ ಗ್ರೇಟರ್ ಆಕ್ಯುರಸಿ. ಇದು 80 more accurate or 0.6 more accurate? 80. ಆದ್ರೆ ನಾನು ಇನ್ನು ಈ ಕಡೆ ಬರ್ಕೊಂಡು ಆ ಕಡೆ ಬರ್ಕೊಂಡಲ್ಲ ಏನು ಮಾಡಬೇಕಾಗಿಲ್ಲ. ಗೊತ್ತಾಯ್ತಾ? ಯು ಕ್ಯಾನ್ ಆಲ್ವೇಸ್ ಕೀಪ್ ಇಟ್ ದೇರ್ ಇಟ್ಸ್. ಇಲ್ಲೂ ಅಷ್ಟೇ 80 ಜಾಸ್ತಿ ಇದೆ ಅಂತ ಹೇಳಿ 1 3 2 6 ಅಂತ ಗುಣಿಸಬೇಕಾಗಿಲ್ಲ ನಾನು. ಯಾಕೆ? 1 ಅನ್ನೋದು ಎಷ್ಟು ಡೆಸಿಮಲ್ ಪ್ಲೇಸ್ ಅಲ್ಲಿ ಇದೆ? -4. ನನಗೆ ಬೇಕಾಗಿರೋದೇ -2 ಪ್ಲೇಸ್. ಹೌದಾ? ಸೊ -5 4 ನಾನು ಯಾಕೆ ಕಷ್ಟಕ್ಕೆ ತಲೆ ಕೆಡಿಸ್ಕೋಬೇಕು? ಬೇಕಾಗಿಲ್ಲ. ಸೊ ಹಾಗಾಗಿ ಯು ಶುಡ್ ಲರ್ನ್ ಟು ಮಲ್ಟಿಪ್ಲೈ ಫ್ರಮ್ ದಿ ಲಾರ್ಜರ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಫ್ರಮ್ ಲಾರ್ಜೆಸ್ಟ್ ವ್ಯಾಲ್ಯೂ ಅಂಡ್ ಎಂಡ್ ವಿತ್ ದಿ ಲೀಸ್ಟ್ ವ್ಯಾಲ್ಯೂ. ಆ ಥರ ಮಲ್ಟಿಪ್ಲಿಕೇಶನ್ ಕಲಿಬೇಕು. ಏನ್ ಮಾಡ್ಬೇಕು ಹೇಳಿ? ಲಾರ್ಜೆಸ್ಟ್ ವ್ಯಾಲ್ಯೂ ಇಂದ ಲೀಸ್ಟ್ ವ್ಯಾಲ್ಯೂಗೆ ಎಷ್ಟು ಬೇಕೋ ಅಷ್ಟೇ ಗುಣಿಸ್ಕೊಳ್ಳೋದು ಕಲಿಬೇಕು. ಎಷ್ಟು ಬೇಕೋ ಅಷ್ಟೇ. ಸೊ ಈಗ ಫಸ್ಟ್ ಮಲ್ಟಿಪ್ಲೈ ಬೈ 8 ಅಂತ ನಾನು ಮಲ್ಟಿಪ್ಲೈ ಮಾಡ್ಬೋದಾ ಅಂದ್ರೆ ಮಾಡ್ಬೋದು ಅಂತ ತೋರಿಸ್ತೀನಿ. ಗೊತ್ತಾಯ್ತಾ? 8 ರಿಂದ ಏನೇನು ಮಲ್ಟಿಪ್ಲೈ ಮಾಡ್ಬೇಕು ನಾನು? 8 ರಿಂದ ಏನು ಮಲ್ಟಿಪ್ಲೈ ಮಾಡ್ಬೇಕು? 0.6317 ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸರಿನಾ? ಸೊ ಇವಾಗ 8 ಅನ್ನೋದ್ರದ್ದು ಪವರ್ ಎಷ್ಟು? 10 to the power 1. 7 ರಿಂದ ಗುಣಿಸಿದಾಗ ಅದೇನಾಗಿರುತ್ತೆ ಹೇಳಿ? 7 ರಿಂದ ಗುಣಿಸಿದಾಗ ಏನಾಗಿರುತ್ತೆ? 8 into 10 to the 1 ನಂಬರಿಗೆ ಮಾತ್ರ ತೋರಿಸ್ತೀನಿ. 8 into 10 to the power of 1 into 7 into 10 to the power of -4. ಸೊ ಇದು ಎಷ್ಟು ಬರುತ್ತೆ ನಮಗೆ? 10 to the power of 1 into 10 to the power of -4 ಅಂದ್ರೆ ಎಷ್ಟಿರುತ್ತೆ ಇದು? 10 to the power of 56 ಅಂತಂದ್ರಲ್ಲಿ 56 ಇದೆಯಲ್ಲ, 56 ಅನ್ನೋದು ಫಸ್ಟ್ ಡಿಜಿಟ್ ತಾನೆ, ಲೋಯೆಸ್ಟ್ ಡಿಜಿಟ್. ಆ ಲೋಯೆಸ್ಟ್ ಡಿಜಿಟ್ ಅನ್ನೋನು 10 to the power of -3 ಜಾಗಕ್ಕೆ ಬರ್ತಾನೆ. ಎಲ್ಲಿ ಬರ್ತಾನೆ? -3 ಜಾಗಕ್ಕೆ ಬರುತ್ತೆ. ಎಲ್ಲಿದ್ದಾರೆ -3 ನೋಡಿ? ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಸೊ ಈಗ ನಾವು 8 56 ಅಂತ ಬರೆದಾಗ 6 ಅನ್ನೋದು ಎಲ್ಲಿ ಬರೀಬೇಕು ನಾನು? 10 to the power of -3 ಯಾಕೆ ಬಂತು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ಈಗ ಫಸ್ಟ್ ಯಾವ ಅಂಕಿಯಿಂದ ಗುಣಿಸ್ತಾ ಇದ್ದೀನಿ ನಾನು? 8 ಇಂದ. 8 ಇಂದ ಗುಣಿಸೋದು ಅಂದ್ರೆ ಎಷ್ಟು? 10 to the power of 1 ಅಂದ್ರೆ 80 ಇಂದ ಗುಣಿಸ್ತಾ ಇದ್ದೀನಿ. 80 ಇಂದ ಗುಣಿಸ್ತಾ ಇದ್ದೀನಿ ಅಂತ ಅನ್ನೋದು ಗೊತ್ತಾಗ ಏನಂತ ಬರ್ತಾನೆ? 8 into 10. ಅದರಿಂದ ಯಾವ ಅಂಕಿ ಗುಣಿಸ್ತಾ ಇದ್ದೀನಿ? ಫಸ್ಟ್ 7 ಅಂತ ಗುಣಿಸ್ತಾ ಇದ್ದೀನಿ. ಹೋಗ್ತಾನೆ? 7 ಬೆಲೆ ಎಷ್ಟು? 7 ಬೆಲೆ ಎಷ್ಟು? 7 into 10 to the power of 4. ಸೊ ಆದ್ರಿಂದ ಯಾವಾಗಲೂ ಒಂದು ಅಂಕಿನ ಗುಣಿಸ್ತಾ ಇರ್ಬೇಕಾದ್ರೆ ನಾವು ವಿ ಆರ್ ನಾಟ್ ಓನ್ಲಿ ಮಲ್ಟಿಪ್ಲೈಯಿಂಗ್ ದಿ ನಂಬರ್, ವಿ ಆರ್ ಆಲ್ಸೋ ಮಲ್ಟಿಪ್ಲೈಯಿಂಗ್ ದಿ ಪ್ಲೇಸ್ ವ್ಯಾಲ್ಯೂ. ವಾಟ್ ಆರ್ ವಿ ಡೂಯಿಂಗ್? ವೆನ್ ವಿ ಮಲ್ಟಿಪ್ಲೈ ಎ ನಂಬರ್ ಯು ಆಲ್ವೇಸ್ ಡೆಸಿಮಲ್ ಅಂತಾರೆ, ಯಾವುದೇ ನಂಬರ್ ಅಲ್ಲಿ ನೀವು ಮಲ್ಟಿಪ್ಲೈ ಮಾಡ್ತೀರಾ. ಅದಕ್ಕೆ ಒಂದೊಂದು ಪ್ಲೇಸ್ ಬಿಟ್ಟು 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 ಬರ್ಕೊಂಡು ಹೋಗ್ತೀರಲ್ವಾ? ಯಾಕೆ ಮಾಡೋದು ಅಂದ್ರೆ ಈ ತರ ಪ್ಲೇಸ್ ವ್ಯಾಲ್ಯೂಗೋಸ್ಕರ. ಗೊತ್ತಾಯ್ತಾ? ಅದನ್ನೇ ನಾವು ಈಗ ಬೇರೆ ತರ ಉಪಯೋಗಿಸ್ತಾ ಇದ್ದೀವಿ. ಸೊ ವೆನ್ ಯು ಮಲ್ಟಿಪ್ಲೈ ಎ ನಂಬರ್ ಯು ಶುಡ್ ಆಲ್ವೇಸ್ ರಿಮೆಂಬರ್ ದಟ್ you should multiply the number and also its place value. So ಇದು ಎಷ್ಟು ಬರುತ್ತೆ? 56 into 10 to the power of -3 ಅಂತ. ಗೊತ್ತಾಯ್ತನಪ್ಪ? 56 into 10 to the power of -3 ಅಂದ್ರೆ 56 into 10 to the power of -3 ಅಂದ್ರೆ ಏನು? 56 divided by 1000. ಈಗ ನೋಡಿ ಇದರಲ್ಲಿ ಪಾಯಿಂಟ್ ಹಾಕೊಂಡು ಹೋಗಿ ನೀವು ಎಷ್ಟು ಬಂತು? 0.056 ಇಪ್ಪತ್ತಿದೆ ನಿಮಗೆ. ಎಸ್ ಸರ್ ನೋ? ಸೊ ಆರ್ ಅನ್ನೋದು ಯಾವ ಪ್ಲೇಸ್ ಅಲ್ಲಿ ಇದೆ? 10 to the power of -3 ಪ್ಲೇಸ್ ಅಲ್ಲಿ ಇದೆ. ಸೊ ಅದನ್ನೇ ನಾನು ಸೀದಾ ಇವಾಗ 10 to the power of -3 ಪ್ಲೇಸ್ ಗೆ 6 ಅಂತ ಬರ್ಕೊಂಡು
ದಶಕ ಎಷ್ಟು ಅಂತ ಇಟ್ಕೋತೀನಿ ನಾನು. ಕ್ಯಾರಿ ಓವರು 5. ಕ್ಯಾರಿ ಓವರ್ ಎಷ್ಟಾಗ್ತದೆ 5. ಯಾಕಂದ್ರೆ ಇನ್ನೊಂದು ಬದಲಿಸ್ಬೇಕಲ್ಲ ನಾನು. 8 ಅಂದ್ರೆ 8 5 13. ಒಂದ್ಸತಿ ಫಿಕ್ಸ್ ಆದ್ಮೇಲೆ ಬರ್ತಾ ಇರುತ್ತೆ. ನೆಕ್ಸ್ಟ್ 8 3 24 1 25 2 8 0 0 2 2 ಈ ಕಡೆ ಬಂತು. ಸೊ ನೋಡಿ 8 ರಿಂದ ಅಂದ್ರೆ 80 ರಿಂದ 0.0007 ಗುಣಿಸಿದ್ದಕ್ಕೆ ಅದೇ ಸಾರಿ 0.6317 ಗುಣಿಸಿದ್ದಕ್ಕೆ ಹೇಗಿಲ್ಲ ಗಾಡಿ ಕಾಸ್ಟ್ 2.536 ಗೊತ್ತಾಯ್ತಾ. ಸೊ ಅದೇ ರೀತಿ ಇವಾಗ ನನಗೆ ಎಷ್ಟು ಡೆಸಿಮಲ್ ಪ್ಲೇಸ್ ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು ಆರು ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6 ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ 6 ಹೊಡೆದಾಕ್ಬಿಟ್ಟು 6
ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ರು. ಆರು ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಈ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ ಆರನ್ನು ಹೊಡೆದಾಕ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ರು. ಆರು ಬೇಕು ಅಂತಿದೆ. ಸೊ ನಾನೇನ್ ಮಾಡೋದು ಇವಾಗ ಅಂತಂದ್ರೆ ಮೂರು ಅಂತಿದೆಯಲ್ಲ, ಈ ಮೂರು ನಾನು ಐ ಕ್ಯಾನ್ ಮೇಕ್ ಇಟ್ ಯಾಕೆ ಅಪ್ರಾಕ್ಸಿಮೇಷನ್ ಎರಡೇ ಡೆಸಿಮಲ್ ಸಾಕು. 536 ಅನ್ನೋದನ್ನ ಏನ್ ಮಾಡ್ಕೊಳ್ಳಿ, 5ಕ್ಕಿಂತ ಜಾಸ್ತಿ ಇದ್ರೆ ಹಾಕಿದ್ರೆ ಹಿಂದ್ಗಡೆ 1 ಸೆಟ್ 546 ಅಷ್ಟೇ ಸಾಕು. ನೆಕ್ಸ್ಟ್ 0 ಇಂದ ಗುಣಿಸಿದ್ರೆ ಎಲ್ಲ 0 0 ಬರುತ್ತೆ. ಮತ್ತೆ ಅದನ್ನ ಗುಣಿಸ್ಕೊಂಡು 0 0 0 0 ಅಂತ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಯಾವತ್ತಿಗೆ ಹೋಗ್ಬೇಕು, ಸಿಗ್ನಿಫಿಕೆಂಟ್ ಡಿಜಿಟ್ ಯಾರು 6. ಸೊ 6 ಇಂದ ಮಲ್ಟಿಪ್ಲೈ ಮಾಡ್ತಾ ಇರ್ಬೇಕಾದ್ರೆ ನಾನು ಫಸ್ಟ್ ಅಂಕಿಗೆ ಪ್ಲೇಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ ಆಮೇಲೆ ಹಿಂಗಡೆಯಿಂದ ಇಟ್ಕೊಂಡ್ಬರ್ಬೋದು. ಎಷ್ಟಿದೆ 6 ಇಂಟು 10 to the power -1 ಇಂಟು ಲಾಸ್ಟ್ ಡಿಜಿಟ್ ಎಷ್ಟು 10 to the power -4 ಇದೆ. ಎಷ್ಟದ 10 to the power -4 ಎಷ್ಟು 10 to the power -4 7. 7 ಇಂಟು 10 to the power ಅಂದ್ರೆ ಏನಾಯ್ತು ನೋಡಿ 42 ಇಂಟು 10 to the power -5 ಬಂತು. ಯಾಕೆ ಅಷ್ಟು ದೂರ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು 6ರಿಂದ 7 ಗುಣಿಸೋದೇ ಬೇಕಾಗಿಲ್ಲ. ಯಾಕಂದ್ರೆ ಫಿಫ್ತ್ ಡೆಸಿಮಲ್ ಪ್ಲೇಸ್ಗೆ ಬರ್ತಾ ಇದ್ದಾರೆ, ನನಗೆ ಬೇಕಾಗಿರೋದು ಇಲ್ಲಿಗೆ ಸೆಕೆಂಡ್ ಡೆಸಿಮಲ್ ಪ್ಲೇಸ್. ಅವನನ್ನು ಯಾಕೆ ನಾನು ಗುಣಿಸ್ಲಿ ಅಂತ ಹೇಳ್ಬಿಟ್ಟು ಬೇಡ ಅಂತ. ನೆಕ್ಸ್ಟ್ 6 ಇಂಟು 10 to the power -1 ಇಂಟು 1 ಇಂಟು 10 to the power -3 ಗುಣಿಸಿದ್ರೆ ಎಷ್ಟು ಬರುತ್ತೆ ನಿಮಗೆ 6 ಇಂಟು 10 to the power -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ದೂರ
ಕೂಡ ಬೇಡ ಅಂತ ಅನ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ. ಅವನು ಯಾಕೆ ಅಷ್ಟು ಕೂಡ ಬೇಡ ಅಂತ ಅನ್ಕೊಂಡ್ಬಿಟ್ಟು ಅವನನ್ನು ಮುನ್ಸಕ್ ಹೋಗಲ್ಲ ನನಗೆ. ಯಾಕಂದ್ರೆ ನನಗೆ ಬೇಕಾಗಿರೋದು ಎಷ್ಟು -4 ಬರುತ್ತೆ.